ಯವ್ವ ನನ್ನ ಫ್ರೆಂಡ್ ಬೇ ರಾಧಾ ಅಂತ ಹೇಳಿದ್ಲಲ್ಲ ಆಕಿನ ಕರ್ಕೊಂಡ್ಬರ್ತೀನಿ ಹೋಗಿ. ಯಾಕಂದ್ರೆ ನಾವು ಮನೆ ಚೇಂಜ್ ಮಾಡಿದ್ದು ಆಕಿಗೆ ಗೊತ್ತಿಲ್ಲ, ಅದಕ್ಕೆ ಕರ್ಕೊಂಡು ಬರ್ತೀನಿ. ಅಲ್ಲಿ ಹಳೆ ಮನೆ ಹತ್ರ ನಿಂತ್ಕೊಂತೀನಿ. ಹಾಂ, ಆಕಿ ಬರೋಳಗೆ ಒಂದು ಸ್ವಲ್ಪ ಏನಾರು ತಿನ್ನಕ್ಕೆ ಮಾಡ್ಬೇವ. ಅಲ್ಲೇ ಹೊರಗೆ ಮಾತಾಡಿಸಿ ಕಳಿಸ್ಬೇಕಿಲ್ಲ ಯವ್ವ. ನಿಮ್ಮ ಇನ್ನಿ ಒಂದು ಮನೆಯಾಗದ ಕೌಬು ಮಾಡ್ತಾಳ. ಒಂದು ತಾಸು ಬೇಕಿ ಬಂದು ಹೋಗೋದು. ಬ್ಯಾಡ ಅಂತ ಹೆಂಗೆ ಅನ್ಲಿ ಬೇ. ನನಗೆ ಅಡುಗೆ ಮಾಡಕ್ಕೆ ಚಿಂತಿಲ್ಲ, ಏನೋ ನನಗೇನು ಚಿಂತಿಲ್ಲವ. ನಿಮ್ಮ ಇನ್ನಿ ಸಂಬಂಧ ಎದ್ರಿಗೆ ಬರ್ತೈತಿ. ಆಕಿ 2 ದಿನ ರಜಾ ತೊಗೊಂಡಾಳ. ಮತ್ತು ನಿನಗೆ ಹೇಳ್ತಿ ಬಂದ ಕೌಬು ಮಾಡಿದ್ರೆ ಏನು ಮಾಡೋದೇವ. ಅದಕ್ಕೆ ನಾ ಬ್ಯಾಡ ಅಂತ ಹೇಳಿದ್ದು. ನಾ ಎಲ್ಲ ಅಣ್ಣಗೆ ಮನೆಗೆ ಹೇಳ್ತೀನಿ ತಗೋ. ಬೇ ಹಿಂಗೋಗಿ ಹಿಂಗೆ ಬರ್ತೀನಿ. ಏನಾರು ತರ್ಬೇಕನ್ ಮನೆಗೆ? ಒಂದು ಪ್ಯಾಕೆಟ್ ಮೊಸರು ತೊಗೊಂಬ. ಈ ಮನೆಯಾಗ ಉಸಿರಾಡ್ಬೇಕಂದ್ರೆ ನಾನು ಸಸಿ ಹೇಳಿದಾಗ ಉಸಿರಾಡ್ಬೇಕು ಅಂಥ ಪರಿಸ್ಥಿತಿ ನಮಗೈತಿ. ಅತ್ತಿ ಇವತ್ತು ಅವರು ಮನೆಯಾಗದಾರ, ನನ್ನ ಫ್ರೆಂಡ್ ಬರ್ತಾರೆ. ಸೊ ಅದಕ್ಕೆ ನೀವು ಚಿಕನ್ ಮಾಡಿರಿ, ರೊಕ್ಕ ಕೊಡ್ತೀನಿ, ಹೋಗಿ ತೊಗೊಂಬರ್ರಿ. ಶ್ರಾವಣ ಮಾಸ ಐತಿವ, ಶ್ರಾವಣ ಮಾಸದಾಗ ಚಿಕನ್ ಅದು ತಿನ್ನಬಾರ್ದ ತಂಗಿ. ಬೇರೆ ಏನಾರು ಅಡುಗೆ ಹೇಳೋ ಮಾಡ್ತೀನಿ. ಇಲ್ಲೇ ನಾ ಹೇಳ್ದಂಗೆ ಕೇಳಬೇಕು. ಯಾವ ಶ್ರಾವಣಿಲ್ಲ ಗೀವನಿಲ್ಲ, ತರಬೇಕು ಮಾಡಬೇಕು ಅಷ್ಟೇ. ಇಂಥ ಆಚಾರ ವಿಚಾರ ಅಲ್ಲೇ ಇಟ್ಕೋರಿ. ಇಲ್ಲೇ ನಾ ಹೇಳ್ದಂಗೆ ಕೇಳಬೇಕು. ಈ ಮನೆಗೆ ಬಾಡಿಗೆ ಕಟ್ಟೋಳು ನಾನು, ನಿಮ್ಗೆ ರೇಷನ್ ತಂದು ಹಾಕೋಳು ನಾನು. ಹಾಗಾಗಿ ನಾ ಹೇಳ್ದಂಗೆ ಕೇಳಬೇಕು. ಅಲ್ಲ ತಂಗಿ, ಅದು ಅಲ್ಲವಾ ನಾವು ಪಾಲಿಸ್ಕೊಂತ ಬಂದೀವಿ. ಹ್ಯಾಂಗೆ ಮಾಡಲಿ ಅವ ಚಿಕನ್ನ? ಆಯಿತು, ನಿಮಗೆ ಮಾಡೋಕ್ಕಾಗಂಗಿಲ್ಲ. ನಿಮಗಳದಲ್ಲ ಆಕೆ ಕೈಲಿ ಮಾಡಕ್ಕೆ ಹಚ್ಚ್ರಿ. ಆಕೆ ಯಾರೋ ಗೆಳತಿ ಬರ್ತಾಳಂತೀವ, ಆಕಿನ ಕರ್ಕೊಂಬರಕ್ಕೆ ಹೋಗ್ಯಾಳ. ಮತ್ತು ಆಕೆ ಗೆಳತಿದ್ದಾಗ ಆಕೆ ಹೆಂಗೆ ಮಾಡ್ತಾಳ? ಬರೀ ಇದಾತು, ಬರೀ ಗೆಳತಿಯರು ಅದು ಇದು. ಬರೀ ಇದಾತು. ಕೆಲಸ ಕಳ್ಕೊಂಡು ಮನೆ ಬಿದ್ದಾಳ. ತೀರ ಮನೆಯಾಗ ಕೆಲಸ ಮಾಡೋಕ್ಕೂ ಆಗಂಗಿಲ್ಲನ? ಬರೀ ಗೆಳತಿಯರ್ ಅಂದ್ರೆ ಏನಾಗಂಗಿಲ್ಲ. ಏನು ಆಕೆ ಗೆಳತಿ ಒಂದು 5 ನಿಮಿಷ ಕುಂತ್ರೆ ಆಕೆಗೆ ಏನಾಗಂಗಿಲ್ಲ. ಒಂದು 5-10 ನಿಮಿಷ ಕುಂದಿರ್ತಾಳ. ಹೋಗಿ ತೊಗೊಂಡು ಬಂದು ಚಿಕನ್ ಮಾಡಂತ ಹೇಳ್ರಿ. ತಂಗಿ ಅತ್ತೆ, ಆದಷ್ಟು ಲಗುನ ನಿಮ್ಮ ಮಗಳಿಗೆ ಕೆಲಸ ಹುಡುಕು ಅಂತ ಹೇಳ್ರಿ. ದುಡಿಯೋದು 2 ಕೈ, ತಿನ್ನೋದು 4 ಕೈ ಆದ್ರೆ ನಾಳೆ ನಮ್ಮ ಮಕ್ಳಿಗೆ ಏನು ಮಾಡೋಣ ನಾವು? ಬರೀ ಎಲ್ಲ ತಿಂದು ಖಾಲಿ ಮಾಡಿದ್ರೆ ಸ್ಕೂಲ್ ಫೀಸ್ ಎಂತೈತಿ, ಮಕ್ಕಳನ್ನ ಜೋಪಾನ ಮಾಡೋದೈತಿ. ನಾಳೆ ನಮಗೂ ಮಕ್ಕಳಾಗಿಂದ ಎಲ್ಲ ಖರ್ಚು ವೆಚ್ಚ ಭಾಳ ಐತ್ರಿ. ಏನು ನಿಮ್ಮ ಮಗಂದರ ಏನು ಹಿಂದೆ ಭಾಳ ಐತನ? ಏನು ನೀವು ಗಳಿಸಿಟ್ಟಿದ್ದು ಏನಾರ ಆಸ್ತಿ ಐತಿ ನಮಗೆ? 4 ಮಂದಿ ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ಆದಷ್ಟು ಲಗುನ ಆಕಿನ ಕೆಲಸ ಹುಡುಕು ಅಂತ ಹೇಳ್ರಿ. ತಂಗಿ ಆಯ್ತು, ಹೇಳ್ತೀನಿ ತಗೋ. ಎಂಥ ಪರಿಸ್ಥಿತಿ ಬಂತಪ್ಪ ಪರಮಾತ್ಮ ನಮಗೆ. ಬರದ ಒಳಗೆ ಬಾ, ಕೂಡ್ಬಾ. ಆ ಮನೆ ಚಂದ ಇತ್ತಲ್ಲಿ, ಎದಕ್ಕೆ ಬಿಟ್ರಿ ಮನಿನ? ನಿಮಗೆ ಬಸ್ ಸ್ಟ್ಯಾಂಡಿಗೆ ಹತ್ರ ಆಕಿತ್ತದ. ಏನು ಕೇಳ್ತಿ, ನಂದು ಕೆಲಸ ಬೇರೆ ಹೋತಾ, ಮತ್ತು ಮನೆ ಬಾಡಿಗೆ ಕಟ್ಟೋಕ್ಕಾಗಂಗಿಲ್ಲ ಅಂತೇಳಿ ನಮ್ಮ ವೈನಿ ಈ ಮನೆ ನೋಡಿದ್ರು. ಮತ್ತು ಅವಾಗ ನಾನು ಒಂದು ಸ್ವಲ್ಪ ಕೊಡ್ತಿದ್ನೆ ಅಲ್ಲೇ ಮನೆಗೆ ದುಡ್ಡು. ಈಗ ಮತ್ತು ನನ್ನ ಕೆಲಸ ಹೋಗಿಂದ ಎಲ್ಲ ಕಷ್ಟ ಆಗ್ಬಿಡ್ತು ನೋಡು. ಕೂಡು ಅಲ್ಲಲ್ಲಿ ಲಗೇಜ್ ಸಮೇತ ಬಂದಿ. ಏನು ಶಾಪಿಂಗ್ ಜೋರನ? ಅವ್ವ ರಾಧಾ ಬಂದ, ಸ್ವಲ್ಪ ಚಾದ ಮಾಡ್ಕೊಂಬ. ಏನು ಫೋನ್ ಹಚ್ಚಿದ್ರೆ ನಾಟ್ ರೀಚಬಲ್, ಎಲ್ಲಿ ಹೋಗಿದ್ದಿಲ್ಲ? ಇವತ್ತು ಫೋನ್ ಬಂತಲ್ಲ, ಇದು ಯಾವುದಪ್ಪ ನಂಬರ್ ಅಂತ ನಾನು ಆಲ್ಮೋಸ್ಟ್ ಅಲ್ಲ ನಾನು ಇವು ಅನ್ನೋನ್ ನಂಬರ್ ಎತ್ತಂಗಿಲ್ಲ. ಆದರೂ ಇವತ್ತು ಎತ್ತೀನಿ ನೋಡು ನಾನು. ಅದು ನಿನ್ನ ಫೋನ್ ಇಲ್ಲ ಐತಿ ಅಂದ್ರೆ ನಂಬರ್ ಚೇಂಜ್ ಮಾಡಿದ್ದೇನೆ ಹೆಂಗೆ? ನನ್ನ ಫೋನ್ ನನ್ನ ಹತ್ರ ಇಲ್ಲ. ಯಾಕ್ಲಿ ಏನಾತ? ಹೊಸ ಫೋನ್ ತೊಗೋಬೇಕಿಲ್ಲ ನಿನಗೆ? ಏನವ ಕಡಿಮೆ? ಏನು ನಿಮ್ಮ ಅಣ್ಣಾರು ನೀ ಹೇಳದಂತ ಫೋನ್ ಕೊಡಿಸ್ತಾರ? ಯಾಕೆ ತೊಗೊಂಡಿಲ್ಲನ? ಎಲ್ಲ ಪರಿಸ್ಥಿತಿ ಗಂಭೀರ ಆಗ್ಯಾವಲ್ಲಿ ಅವ. ನನ್ನ ಪರಿಸ್ಥಿತಿ ಹಿಂಗತಿ ಆಗತ್ತಂತ ಏನು ಅನ್ಕೊಂಡಿದ್ದಿಲ್ಲ, ಕನಸು ಮನಸ್ಸಿನಾಗೂ ಅನ್ಕೊಂಡಿದ್ದಿಲ್ಲ ನಾನು. ಈಗ ಹೋಗಿ ಚಾ ಕೊಟ್ರು, ಚಾ ಪುಡಿ ಸಕ್ರೆ ಹಿಂಗೆ ಹೋಗುದು ನೋಡು, ಹಾಲು ಬರೀ ಇದಕ್ಕಾಗತ್ತ. ಆರಾಮದೇವರ ಅದ? ಚಾ ತಗೋತಂಗಿ. ಆರಾಮದೇನ್ರಿ ಅಂಟಿ, ನೀವು ಆರಾಮದಿರಿ? ಆರಾಮ್ ಅನ್ಕೊಂತ ಹೋಗುದವ. ಯವ್ವ ಯಾಕೆ ಬಿ ಹಿಂಗತಿದಿ? ಏನಾತ? ವೈನಿ ಏನಾರ ಅಂದ್ರನ? ಮಕ್ಕ ಸಪ್ ಮಾಡ್ಕೊಂಡು? ಹ್ಞೂನವ, ನಿಮ್ಮ ವೈನಿ ಗ್ಯಾತ್ಯಾರು ಬರ್ತಾರಂತ, ಅದಕ್ಕೆ ಚಿಕನ್ ತಂದು ಮಾಡ್ರಿ ಅಂತ ಅಂದ್ಲು. ಶ್ರಾವಣ ಆಯ್ತು ಬ್ಯಾಡನ್ನೇ, ಬಾಯಿ ಬಂದಂಗೆ ಮಾತಾಡಿದ್ಲು. ನೀ ಏನೋ ಮಾಡ್ಬೇಕಂತ ನೋಡು, ಚಿಕನ್ ತಂದು 2:15 ಬರ್ತಾರಂತ. ಆಕೆ ಗೆಳತಿ ಬರ್ತಾಳವ ಅಂತಂದೆ. ಅದಕ್ಕೇನು ಆಗಂಗಿಲ್ಲ, ಕುಂಡ್ರಿಸ್ ಮಾಡಂತ ಹೇಳ್ರಿ ಅಂತ ಏನೇನು ಬಾಯಿ ಬಂದಂಗೆ ಮಾತಾಡಿಲ್ಲ ತಂಗಿ. ಆಯ್ತವ, ಈಗ ಬಂದಾಳ, ಒಂದು 5-10 ನಿಮಿಷ ಆಕೆ ಕೂಡ ಮಾತಾಡ್ತೀನಿ. ಹಿಂದೆಗಡೆ ಹೋಗಿ ತೊಗೊಂಬಂದು ನಾ ಎಲ್ಲ ಮಾಡ್ತೀನಿ ತಗೋ. ಅಷ್ಟೊಳಗೆ ನೀನು ಏನು ಚಪಾತಿ ಮಾಡಂದಳ ಏನು ರೊಟ್ಟಿ ಮಾಡಂದಳ ಏನಿ? ಅದು ನಾನು ಚಪಾತಿ ರೊಟ್ಟಿ ಅದನ್ನೆಲ್ಲ ಮಾಡ್ಕೊ, ನಾನು ಚಿಕನ್ ತಂದು ಮಾಡ್ತೀನಿ ಅಂತ, ಆಯ್ತಾ? ಮತ್ತೆ ನಿನ್ನ ಕೆಲಸ ಎಲ್ಲ ಹೆಂಗೆ ನಡ್ದತ್ಲಿ? ಅಲ್ಲ, ನಿಮ್ಮ ಆಫೀಸ್ನಾಗ ಯಾವ ಕೆಲಸ ಇದ್ದು ಅಂದ್ರೆ ಸ್ವಲ್ಪ ನಿನ್ನ ಇನ್ಫ್ಲೂಯೆನ್ಸ್ ಮ್ಯಾಗ ನನಗೊಂದು ಕೆಲಸ ಕೊಡಿಸ್ತೇನಲ್ಲಿ? ಎಲ್ಲಿ ಕೆಲಸ? ಈಗ 2-3 ತಿಂಗಳಾತ ನಾನು ಕೆಲ್ಸಕ್ಕೆ ಹೋಗೇ ಇಲ್ಲ. ಕೆಲಸದಿಂದ ತೆಗೆದು ಹಾಕಿಬಿಟ್ರಿಲ್ಲೇ. ಮತ್ತು ಅದನ್ನೇ ಹೇಳಿದ್ನಲ್ಲ ನಾನು, ನೀ ಯಾವ ಲೋಕದಾಗಿದ್ದಿ, ಕೆಲಸ ವೇಟ್ ನಂದು ಅಂತ ಹೇಳಿಲ್ಲ? ಹೌದಲ್ಲ, ನನ್ನ ತಲೆಯಾಗಿಲ್ಲ. ಲೇ ನನಗೆ ಯಾವ್ದಾರು ಒಂದು ಕೆಲಸ ಬೇಕಾಗಿತ್ತಲೇ.
ನಿನಗೆ ಯಾಕೆ ಕೆಲ್ಸಬೇಕು ಅಂತೀನಿ ನಾನು. ನಿಮ್ಮ ಅಣ್ಣಾರು ಅಷ್ಟೆಲ್ಲ ಐತಿವ, ನಿನಗೇನು ಜಗ್ಗ ಐತಿ. ನಿಮ್ಮ ಅಣ್ಣಾರು ಬೇಕಂದ್ರೆ ಗುಡ್ಡನ ತಂದು ನಿನ್ನ ಮುಂದಿಡ್ತಾರ. ನಿನಗೆ ಯಾಕೆ ಬೇಕಲೆ ಕೆಲಸ? ಇದೆಲ್ಲ ಎದಕ್ಕೆ ಬೇಕಂತೀನಿ ನಾನು. ಯಾ ಅಣ್ಣ ಯಾ ಚೊಣ್ಣಲೆ ಯಾ ಅಣ್ಣನೂ ಇಲ್ಲ, ಯಾ ತಮ್ಮನೂ ಇಲ್ಲ, ಜೀವನದಾಗ ಯಾರೂ ಇಲ್ಲ, ಯಾರಿಗ್ಯಾರು ಆಗಂಗಿಲ್ಲ. ಯಾಕೆ ಹಿಂಗೆ ಮಾತಾಡಕತ್ತಿ? ಯಾಕೆ ನಿಮ್ಮ ಅಣ್ಣಗೆ ನಿಮ್ಗೆ ಏನಾರ ಮನಸ್ತಾಪ ಆತನ? ಏನಿಲ್ಲ, ನಮ್ಮ ಅಣ್ಣನ ಮದುವೆ ಎಲ್ಲ ಆಯ್ತಲ್ಲ, ಆದಮೇಲೆ ಅವರು ಒಂದು ಸ್ವಲ್ಪ ನನ್ನ ಕೂಡ ಚಂದಾಗ ಇಲ್ಲೇವ ಹೆಂಗೆಂಗೋ ಮಾಡ್ತಾರೆ. ನಮ್ಮ ಅಣ್ಣಾರು ಬೇರೆ ತಿರುಪತಿಗೆ ಹೋಗ್ಬಿಟ್ರೆ 1 ತಿಂಗಳು ಅಲ್ಲೇ ಇರ್ತಾರಂತೆ. ನಮ್ಮ ವೈನಿ ಎಲ್ಲ ಮನ್ಯಾಗ ಆರಾಮಿಗೆ ಕುತ್ಕೊಂಡು ತಿಂತಿ ಹಾಗೆ ಹಿಂಗೆ ಅಂತೇಳಿ ಇಬ್ಬರು ವೈನಿಗಳು ಹಂಗೆ ಮಾತಾಡ್ದ ಮತ್ತು ನಾಟಕನೂ ಭಾಳ ಮಾಡ್ತಾರೆ. ನಮ್ಮ ಅಣ್ಣ ಇದ್ದಾಗ ಒಂಥರ ಮಾಡ್ತಾರೆ, ನಮ್ಮ ಅಣ್ಣ ಇರ್ಲಾರ್ದಾಗ ಒಂಥರ ಮಾಡ್ತಾರಲೆ. ನಮ್ಮ ಅಣ್ಣಾರು ಹೋಗಿದ್ದಂಕರು ಒಂಥರ ನನ್ನ ಪಾಡು ನಾಯಿ ಪಾಡಾಗ್ಬಿಟ್ಟತ್ ನೋಡ್ಲೆ. ನಿಮ್ಮ ಅಣ್ಣಾರಿಗೆಲ್ಲ ಹೇಳ್ಬೇಕಿತ್ತಲ್ಲ, ನಿಮ್ಮ ಅಣ್ಣಾರು ನಿನ್ನ ಮ್ಯಾಗ ಜೀವದಾರ. ನಿಮ್ಮ ಅಣ್ಣಾರಿಗೆ ಫೋನ್ ಮಾಡಿ ಹೇಳ್ಬೇಕಿತ್ತು ಹಿಂಗೆ ಹಿಂಗೆ ಅಂತೇಳಿ. ಯಾವ ಫೋನ್ ಕಸ್ಕೊಂಡ್ರು, ಊಟಕ್ಕೆ ಬಾಗಿ ಮಾಡಿದ್ರು, ಎಲ್ಲ ಮಾಡಿದ್ರಲ್ಲ ಯವ. ಈಗಲೂ ಮನೆಯಾಗ ಕೂಡಾಕ್ಬಿಟ್ಟಿದ್ರು. ಅಲ್ಲೇ 4 ಗೋಡೆ ಮಧ್ಯೆನೇ ಇರಬೇಕು. ಅದು ಬಿಟ್ಟು ತದವಾಕ್ಲ ಬಿಟ್ಟು ಹೊರಗೆ ಹೋಗಂಗಿಲ್ಲ ನೋಡು. ತಮ್ಮ ಜೊತೆ ಅಷ್ಟು ಹೋಗ್ಬೇಕು, ಹಂಗತಿ ಇಟ್ಕೊಂಡ್ಬಿಡ್ತಾರೆ ಇಟ್ಟು. ಅದಕ್ಕೆ ನಾನು ಮನೆ ಬಿಟ್ಟು ಬಂದುಬಿಟ್ಟೆ. ಯಾ ಅನ್ನಗಳೇ ಅವರು ಎಲ್ಲ ಮ್ಯಾಗಿನ ಮಾತಿಗೆ ಅಟ್ಟ ತಂಗಿ ಅಂತೇಳಿ ಎಲ್ಲ ಆಸ್ತಿನ ತಮ್ಮ ಹೆಸರಲ್ಲೇ ಮಾಡ್ಕೊಂಡಾರ್ಲೇವ. ನಮ್ಮ ಅಣ್ಣಾರು ಹಿಂಗೆ ಮೋಸ ಮಾಡ್ತಾರಂತ ಗೊತ್ತಿರ್ಲಿಲ್ಲಲೇ ನನಗೆ. ನಮ್ಮ ಅತ್ತಿನೂ ನನ್ನ ನಡು ನೀರ ಕೈ ಬಿಟ್ಟು ಆಕಿನೂ ಪರಾರಿಯಾಗಿ ಹೋಗ್ಬಿಟ್ಲೇ. ಒಂಟಿ ಆಗಿಬಿಟ್ಟಿನ್ಲೇ ನಾನು. ಅದಕ್ಕೆ ಯಾರು ಹಂಗನಾಗೂ ಇರಬಾರ್ದು ಅಂಥೇಳಿ ಮನೆ ಬಿಟ್ಟು ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ. ನನ್ನ ಹತ್ರ ಒಂದು 500 ರೂಪಾಯಿ ಇತ್ತು ಅಷ್ಟು. 1 ರೂಪಾಯಿಗೂ ಪರದಾಡೋಂಗೆ ಆಗ್ಬಿಟ್ಟತ್ಲೆ ನನ್ನ ಪರಿಸ್ಥಿತಿ. ಅದನ್ನ ಖರ್ಚು ಮಾಡ್ಕೊಂಡು ಬಂದೆ. ಈಗ ಎಲ್ಲರ ಕೆಲಸ ಹುಡುಕ್ಬೇಕು. ನನಗೆ ಎಲ್ಲಿ ಇರಾಕ್ ಸದ್ಯಕ್ಕರೆ ಜಾಗ ಇಲ್ಲಲೇ. ಅದಕ್ಕೆ ಒಂದು 2-3 ದಿನ ನಿಮ್ಮ ಮನ್ಯಾಗ ಇರ್ತೀನಿ. ಅಲ್ಲ, ನಾನು ಕೆಲಸ ಹುಡುಕೋತೀನಿ. ಆಮೇಲೆ ನಾನು ಮನೆ ಬಿಟ್ಟು ಹೋಗ್ತೀನಿಲೇ. ಒಂದು 2-3 ದಿನ ಇಲ್ಲಿ ಇರಕ್ಕೆ ಅವಕಾಶ ಮಾಡಿಕೊಡ್ಲೆ. ಪಾಪ ಹಿಂಗತಿ ಆಗ್ಬಿಡೋದಿತ್ತು ಲೇ ರಾಧಿ. ನಾನು ನಿನಗೆ ಎಷ್ಟು ಹೇಳಿದ್ನಲೆ, ರಾಧಾ ನೋಡು ನಿನ್ನ ಗಂಡನ ಜೊತೆ ಹೊಂದ್ಕೊಂಡು ಹೋಗು ಅಂತೇಳಿ ಹೇಳಿದೆ. ನನ್ನ ಮಾತು ಕೇಳೇ ಇಲ್ಲ. ಎಲ್ಲರೂ ಅವ್ರಲ್ಲೇ ಎಲ್ಲ ಅಂತಂಬ್ರು ಹಾಗೇನ. ತಮ್ಮದು ಅಂದ್ರೆ ಮದುವೆ ಆದ್ಮೇಲೆ ಮುಗಿದು ಹೋತು. ಅವ್ರಿಗೆ ಅಷ್ಟು ಕಷ್ಟ ಆಗಿಬಿಡ್ತಾರೆ ಯಾರಾದರೂ ಅಷ್ಟೇ. ಈಗ ನನ್ನ ಪರಿಸ್ಥಿತಿ ನೋಡಿ, ನಂದು ಹಂಗೆ ಇಲ್ಲ. ನಾನು ನಿನಗೆ ಅದಕ್ಕೆ ಹೇಳಿದ್ದು, ನನ್ನ ಅನುಭವದಿಂದ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ ನೀನು. ಆದರೆ ನಮ್ಮನ್ನಾರು ನನ್ನ ಮೋಸ ಮಾಡ್ತಾರಂತ ಗೊತ್ತಿರಲಿಲ್ಲವ. ಏನ್ಲಿ ನನ್ನ ಮೈ ಮೇಲೆ ಒಂದು ಗುಂಜಿ ಬಂಗಾರ ಇಲ್ಲ, ಎಲ್ಲ ಕಸ್ಕೊಂಡರ್ಲೆ. ನಂದು ಅಂತೇಳಿ ಏನೇನು ಇಲ್ಲ. ನಾ ಹೆಂಗಿರ್ಲೇ. ಅದಕ್ಕೊಂದು 4 ದಿನ ಹೆಂಗಾರ ಮಾಡಿ ನಾನು ಕೆಲಸ ಹುಡ್ಕೊತೀನಿ. ಹಿಂದೆಗಡೆ ನಾನು ಹೋಗ್ತೀನಿ ಅಂತ. ಇವ್ರು ತಿನ್ನೋದ ಬಿಟ್ಟು ಕೊಡು. ಈಕೆ ಹೋಗ್ಬೇಕು ಯಾಕೆ ದರ್ವೇಶ್ ಬಂದಾಳ. ಈಕಿನ ಮನೆಯಾಗ ಇಟ್ಕೋಬೇಕಂತ ತಡಿ. ಹಿಂಗತಿ ಆದ್ರೇನ ಒಟ್ಟು ತಂದು ಮನೆಯಾಗ ಇಟ್ಕೊತಾರೆ. ಇದೇನು ಧರ್ಮಛತ್ರನ? ನಾನು ಹೋಗಿ ಬೇಷ ಮಾತಾಡ್ತೇನೆ ಸುಮ್ಮನೆ. ಪ್ಲೀಸ್ಲೇ ಇದೊಂದು ಉಪಕಾರ ಮಾಡು. ನನ್ನ ಹತ್ರ ಬಿಡಿಗಾಸಿಲ್ಲಲೇ, ಏನು ಮಾಡಲಿಲ್ಲ ನಾನು. ಅದಕ್ಕೊಂದು ಕೆಲಸ ಹುಡ್ಕೊಬೇಕು ನೋಡ್ರ. ಅದ ಇನ್ನೂ ಕಾಲ ಮಿಂಚಿಲ್ಲ. ನೀನು ನಿನ್ನ ಗಂಡನ ಹತ್ರ ಹೋಗ್ಲೆ. ನಿನ್ನ ಗಂಡ ತುಂಬ ಒಳ್ಳೆಯದನ್ಲೇ. ನನ್ನ ತಪ್ಪಾತು ಅಂತೇಳಿ ಹೋಗಿ ಅವ್ನ ಖಾಲಿ ಬೀಳು. ನೋಡು ನಿನ್ನ ಜೀವನ ಚೆಂದಾಗಿರ್ತೈತಿ. ಇದೆಲ್ಲ ಯಾಕೆ ಬೇಕಲೇ? ಒಂಟಿಯಾಗಿ ಬದುಕೋದು ಭಾಳ ಕಷ್ಟ ಐತ್ಲೇ ರಾಧಾ. ನಾ ಹಿಂದಕ್ಕೂ ಹೇಳೀನಿ, ಈಗೂ ಹೇಳೀನಿ. ನನ್ನ ಕಾಲ ಮೇಲೆ ನಾನು ನಿಂದಿರ್ತೀನಿ ಅಂತಂದ್ರೂ ಸಮಾಜದ ಬದುಕೋದು ಭಾಳ ಕಷ್ಟ ಐತ್ಲೆ. ಸಮಸ್ಯೆಗಳನ್ನ ಭಾಳ ಎದುರಿಸ್ಬೇಕಾಗತ್ಲೆ. ಇಲ್ಲ, ನಾ ಮಾತ್ರ ಅವ್ನ ಖಾಲಿ ಬೀಳಂಗಿಲ್ಲ. ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ನಾನು ಒಂಟಿಯಾಗಿ ಬದುಕಿ ತೋರಿಸ್ತೀನಿ. ಯಾರು ಹಂಗನಾಗೂ ಇರೋದು ಬೇಡ, ಯಾರು ಬೇಡ. ನಾನು ಅದು ಪಾಪ ಕಷ್ಟ ಅಂತ ಬಂದಾಳ. ನಂಗೆ ಬ್ಯಾಡ ಅನ್ನೋಕ್ಕೂ ಬಾರದು. ಈಗ ಇಟ್ಕೊಂಡೆ ಅಂದ್ರೆ ವೈನಿ ಏನಂತಾರೋ ಏನು ಮಾಡಲಿ ನಾನು. ಸಂಗೀತಾ, ವೈನಿ ಮಾಡ್ತೀನಿ ರೀ ಚಿಕನ್. ಅವ್ವ ಹೇಳಿದ್ರಿ ತೊಗೊಂಬಂದು ಮಾಡ್ತೀನಿ ತೊಗೊಳ್ರಿ. ನಿಮ್ಮ ಫ್ರೆಂಡ್ ಬರೋಳೊಳಗೆ ರೆಡಿ ಮಾಡ್ತೀನಿ ರೀ ಅಡುಗೆನ. ಅದಾಯ್ತು ಬಿಡು. ನಾಳೆ ಒಳಗೆ ಕುಂತ್ಕೊಂಡು ಕೇಳಿಸ್ಕೊಂಡೆ. ಇದೇನು ನಿಮ್ಮ ಫ್ರೆಂಡ್ ಇಲ್ಲೇ ಇರ್ತೀನಿ ಅನ್ನಕತ್ತ 3-4 ದಿನ? ವೈನಿ ಆಕೆಗೆ ಒಂದು ಸ್ವಲ್ಪ ಕಷ್ಟ ಐತ್ರಿ. ಅದಕ್ಕೆ ಒಂದು 2-3 ದಿನ ಇರ್ತಾಳಂತ್ರಿ. ಅಲ್ಲ ಅಂದ್ರೆ ಆಕೆ ಒಂದು ಕೆಲಸ ಹುಡ್ಕೊಂತಾಳಂತ. ಹುಡ್ಕೊಂಡಿಂದ ಹೋಗ್ಬಿಡ್ತಾಳ್ರಿ ಒಂದು 3-4 ದಿನ ಅಷ್ಟೇ. ಅದೇನಿಲ್ಲ, ನಮ್ಗಿರಕ್ಕೆ ಕಷ್ಟ ಆಗತ್ತೈತಿ ಮನ್ಯಾಗ. ಅಂಥದ್ರಾಗೆ ನಿನ್ನ ಫ್ರೆಂಡನ್ನ ಇಲ್ಲಿ ಇಟ್ಕೊತೀಯ? ಮತ್ತು 3 ಹೊತ್ತು ಊಟ ಬೇರೆಕಿಗೆ ಎಲ್ಲಿಂದ ಬರುತ್ತೆ? ಅಷ್ಟೇ ಗೊತ್ತಾಗಂಗಿಲ್ಲ. ನಮ್ಮ ಖರ್ಚು ನಮ್ಗೆ ಹೆಚ್ಚಾಗೈತಿ, ನಮ್ಮ ಕಷ್ಟ ನಮಗೆ ಜಾಸ್ತಿ ಆಗೈತಿ. ನಮ್ಗೆ ಮಕ್ಕೊಳಕ್ಕೆ ಜಾಗ ಸಲ್ಲವಲ್ದು ಮನೆಯಾಗ. ಈಗಿನ ಎಲ್ಲಿಂದ ಇಟ್ಕೊತೀನಿ ನೀನು? ನೋಡಿ ಸಂಗೀತ, ನಾನು ಹೇಳಿರ್ತೀನಿ, ಈಗಿನ ಇಟ್ಕೊಳಕ್ಕೆ ಹೋಗ್ಬೇಡ. ಬೇಡ ಅಂದ್ರೆ ಬೇಡ ಅಷ್ಟೇ. ಅವ್ರ ಕಷ್ಟ ಅವ್ರು ಹಿಂಬಲ್ಲ. ಯಾಕೆ ಈಕೆಗೆ ಯಾರು ಬಂದು ಬಳಗ ಇಲ್ಲೇನ? ಹೋಗಂತೇಳಿ ಅವ್ರ ಮನೆಯಾಗಿರ ಅಂತೇಳಿ. ಅದು ಬಿಟ್ಟು ಇಲ್ಲಿ ಬಂದು ನಮಗೆ ಜೋಡಾದ್ರೆ ನಾವೇನು ಮಾಡೋಕ್ಕಾಗತ್ತೆ? ಏನು ಹಳಿನಪ್ಪ ಇಟ್ಕೊಳ್ತೀವಿ ಅನ್ನಕ್ಕೆ ಏನು ಇದನ್ನ? ನಾವು ಸಿಟಿಯಾಗಿರೋರು.
ಸಿಟಿಯಾಗ ಎಷ್ಟು ಕಷ್ಟ ಗೊತ್ತಾ? ಹಾಂ, ಎಲ್ಲ ಕೊಂಡ ತಿನ್ಬೇಕು. ಅಟ್ಟು ಗೊತ್ತಾಗಲ್ಲನ? ಓನರ್ ಏನಂತಾರಂತ ಗೊತ್ತಾಗತ್ತಿಲ್ಲ. ನೀರು ಗಾಂವ್ಗೆ ಬಳಸಾಡಿದ್ರೆ ಬೈಯಾಕೆ ನಿಂದಿರ್ತಾರೆ. ಹಂಗೆ ಒಟ್ಟು ತಂದಿಟ್ಕೊಂಡ್ರೆ ಹಳ್ಳಿ ಎಲ್ಲ ಇದು ಸಿಟಿ ಒಳಗೆ ಹೆಂಗಿರ್ಬೇಕು ಹಂಗಿದ್ರೆ ಚಂದ. ನಿನ್ನ ಫ್ರೆಂಡಿಗೆ ಖಂಡಿತವಾಗಿ ಹೇಳ್ಬಿಡ, ಆಗಂಗಿಲ್ಲ ಅಂತೇಳಿ. ನಾ ಹೇಳ್ತೇನೆ ನೋಡು ಅಷ್ಟೇ. ಅಲ್ಲ ವೈನಿ, ಅದು ಇಲ್ಲ ಇದು ಇಲ್ಲ, ಹೇಳಿದಷ್ಟು ತಿಳ್ಕೊಬೇಕು. ನಮ್ದೇನು ಹಿಂದೆ ಏನಾರು ದೊಡ್ಡ ಆಸ್ತಿ ಐತೆನ? ಏನಾರು ಹಿಂದೆ ನಮ್ಗೆ ಇನ್ಕಮ್ ಐತೆನ? ಇದನ್ನ ಕಾಸು ಇದನ್ನ ಬಡಿಬೇಕು ನಾವು. ನಮ್ದು ಯಾರು ಕಷ್ಟ ಅರ್ಥ ಮಾಡ್ಕೊಳಂಗಿಲ್ಲ. ನಾನು ಹಂಗೆ ಎಲ್ಲರೂ ಬಂದವ್ರನ್ನ ಬರ್ರಿ ಅಂತ ಸೇರ್ಸ್ಕೊಂಡು ಕೊಡೋಕ್ಕಾಗತ್ತಾ? ಅವರು ಅರ್ಥ ಮಾಡ್ಕೋಬೇಕಪ್ಪ. ರಾಧಾಗೆ ಏನಂತ ಹೇಳಿ ನಾನು? ರಾಧಾ ಕೇಳಿಸ್ಕೊಂಡೆ. ಸರಿ ಆಯ್ತು ಬಿಡವ, ಇನ್ನೇನು ಮಾಡೋಕ್ಕಾಗತ್ತ? ನಾನು ನನೇ ಬರೋಣ ಇಷ್ಟೈತಿ, ಏನು ಮಾಡಲಿ ನಾನು? ನೀ ಎಲ್ಲಿರ್ತಿ ಈಗ ಹೋಗಿ? ಅಲ್ಲ, ನೀ ಎಲ್ಲಿ ಹೋಗೋಕ್ಕೆ? ಕೈಯಾಗ ರೊಕ್ಕ ಬೇರೆ ಇಲ್ಲಂತಿ. ಎಲ್ಲಿ ಹೋಗಿಲ್ಲ? ನನ್ನ ಕೈಯಾಗೂ ರೊಕ್ಕಿಲ್ಲ. ಮೊದಲೇ ಕೆಲ್ಸಕ್ಕೆ ಹೋಗಿದ್ದೆ, ಏನೋ ಒಂದು 4 ಕಾಸು ಇಟ್ಕೊತಿದ್ದೆ. ಈಗ ಅದು ಇಲ್ಲಂಗಾಗೈತಿ. ಎಲ್ಲಿ ಅಂತ ಹೋಗಿಲ್ಲ? ಎಲ್ಲಿ ಹೋಗ್ಲಿ ಅಂತೇಳಿ ನಾನು ದಿಕ್ಕ ತೋಚವಲ್ದು. ಕೈಯಾಗ ರೊಕ್ಕರ ಇಲ್ಲಲೇ, ಏನು ಮಾಡಲಿ ನಾನು? ಐ ಆಮ್ ಹೆಲ್ಪ್ಲೆಸ್ಲೆ. ನನ್ನ ಕೈಯಿಂದ ನಿನಗೇನು ಸಹಾಯ ಮಾಡೋಕ್ಕಾಗಲಿಲ್ಲ, ಕ್ಷಮಿಸ್ಲೆ ನನ್ನ. ನಿಂದೇನು ತಪ್ಪಿಲ್ಲ ಬಿಡುವ. ನಮ್ಮ ಮೊಯ್ನಿ ಇರ್ಗತಿ, ನಿಮ್ಮ ಮೊಯ್ನಿನೂ ಅದ ಅಷ್ಟೆ. ಜೀವಕ್ಕೇನು ಮಾಡ್ಕೋಬೇಡಲೆ. ಒಂದು ಹೋದ ಜೀವ ಹೊಳೆ ಬರಂಗಿಲ್ಲ. ಇಲ್ವಾ, ನಾ ಏನು ಜೀವಕ್ಕೆ ಯಾಕೆ ಅಪಾಯ ಮಾಡ್ಕೊಳ್ಳೆ? ಇಲ್ಲ, ನಾನು ಏನು ಮಾಡಂಗಿಲ್ಲ. ನನ್ನ ಕಾಲ ನಾನು ನಿಂತ್ಕೊಂಡು ಬದುಕಿ ತೋರಿಸ್ತೀನಿ. ಕೊನೆಯದಾಗಿ ಹೇಳ್ತೀನಿ, ನನ್ನ ಮಾತು ಕೇಳಿ. ಈ ಹಠ, ಕೋಪ ಇವೆಲ್ಲ ಬಿಟ್ಟುಬಿಡ್ಲಿ. ಒಣ ಅಹಂಕಾರ ಬಿಟ್ಟುಬಿಡು. ನಿನ್ನ ಗಂಡನ ಜೊತೆ ಹೋಗಿ ಚಂದಾಗೆ ಯಾಕಿರಬಾರ್ದು ನಿನ್ನ ಜನ್ಮ? ನೋಡ್ಲಿ, ಇಲ್ಲಾಂದ್ರೆ ಯಾರು ಕೊಡಂಗಿಲ್ಲಲಿ. ಕೊನೆಯ ತನಕ ಬರೋ ಸಂಬಂಧ ಯಾವ್ದು ಗೊತ್ತಾ? ಗಂಡ ಹೆಂಡತಿ ಅಕ್ಕಳ, ಹೆಂಡತಿ ಗಂಡ ಅಕ್ಕನ. ನನ್ನ ಮಾತು ಕೇಳು. ಸರಿಲೇ, ನಾ ಏನು ಬರ್ತೇನೆ ತಗೋ. ಎಲ್ಲಿ ಹೋಗಿ ಈಗ? ಜೀವನ ಎತ್ತ ಕರ್ಕೊಂಡು ಹೋಗ್ಕೋತೀವಿ, ಅತ್ತ ಹೋಗ್ತೀನಿ. ಆದ್ರೆ ಜೀವಕ್ಕೇನು ಮಾಡ್ಕೊಳಂಗಿಲ್ಲ, ಆಯ್ತಾ? ನಾನು ಸಾಯುವಷ್ಟು ಹೇಳಿ ಅಂಕರು ಅಲ್ಲ. ನೋಡ್ತೀನಿ, ಜೀವನ ಎತ್ತ ಕರ್ಕೊಂಡು ಹೋಗತ್ತೆ ಅಂತೆ.